ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು. ತುಂಬಾ ಬೇಜಾರಾಯ್ತು ಕೇಳಿ. ಒಂದು ತಾಯಿ 6 ತಿಂಗಳು ಮಗುನ ಕರ್ಕೊಂಡು OPDಗೆ ಬರ್ತಾರೆ. ಮಗು ಯಾಕೋ ಕರೆದ್ರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೌಂಡ್ ಮಾಡಿದ್ರೆ ತಿರುಗ್ತಾ ಇಲ್ಲ 1 ವಾರದಿಂದ. ಮೊದಲು ಮೈಲ್‌ಸ್ಟೋನ್ ಎಲ್ಲ ಚೆನ್ನಾಗಾಯ್ತು. ಸೌಂಡಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರು. ಕರೆದ್ರೂ ರೆಸ್ಪಾಂಡ್ ಮಾಡ್ತಿದ್ರು ಅಂತ. ಅವ್ರ ಹಿಸ್ಟ್ರಿ ಎಲ್ಲ ಕೇಳಿದಾಗ ತಾಯಿ ಹೇಳ್ತಾರೆ, ಮಗುನ ಕರ್ಕೊಂಡು 1 ವಾರದ ಮುಂಚೆ ಅವರು ಮೂವಿಗೆ ಹೋಗಿದ್ರು ಅಂತ. ಯಾವುದೇ ಮಕ್ಕಳಾದ್ರೂ 100 ಡೆಸಿಬಲ್ಸ್ ಇಂದ ಸೌಂಡ್ ಇದ್ರೆ ಮಗುಗೆ ಅದು ಇಯರ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಕಿವಿ ಕೇಳಿಸೋ ಅಂತ ನರಗಳೇನಿರುತ್ತೆ ಅದಿನ್ನೂ ಡೆವಲಪಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ಈ ಸಡನ್ ಸೌಂಡು, ಲೌಡ್ ಮ್ಯೂಸಿಕ್ಕು, ತುಂಬಾ ಹೊತ್ತು ಕೇಳ್ತಾ ಇದ್ರೆ ಅವರಿಗೆ ಹಿಯರಿಂಗ್ ಲಾಸ್ ಆಗುತ್ತೆ. ಪರ್ಮನೆಂಟ್ ಆಗಿ ಅವ್ರ ಕಿವಿ ಕೇಳಿಸ್ಕೊಳ್ಳೋ ಶಕ್ತಿನ ಡ್ಯಾಮೇಜ್ ಮಾಡುತ್ತೆ. ನಾವೇನ್ ಮಾಡ್ತೀವಿ, ಮಗು ತುಂಬಾ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಕಿವಿ ಹತ್ರನೇ ಫೋನಲ್ಲೂ ಮ್ಯೂಸಿಕ್ನ ಜೋರಾಗಿ ಹಾಕ್ಬಿಟ್ಟು ಕಿವಿ ಹತ್ರ ಇಡೋದು. ಅದು ಲಾಂಗ್ ಟೈಮ್ ತುಂಬಾ ಹೊತ್ತು ಹತ್ರ ಕೇಳಿಸೋದ್ರಿಂದ ಮಗು ಕೇಳೋ ಶಕ್ತಿ ಏನಿರುತ್ತೆ, ಕೇಳಿಸ್ಕೊಳ್ಳೋ ಶಕ್ತಿ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಲೌಡ್ ಮ್ಯೂಸಿಕ್ಕು, DJ ಮ್ಯೂಸಿಕ್ಕು, ಮೂವಿ ಮ್ಯೂಸಿಕ್ಕು ಮತ್ತೆ ಮದ್ವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಜೋರ್ ಮ್ಯೂಸಿಕ್ ಹಾಕ್ತಾರಲ್ಲ ಆ ಕಡೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಎಸ್ಪೆಷಲಿ 1 ಇಯರ್ ಒಳಗಡೆ ಇರೋಂಥ ಮಗುನ ಕಮ್ಮಿ ಇರೋ ಸೌಂಡು, ತುಂಬಾ ಸೂಕ್ಷ್ಮವಾಗಿರೋಂಥ ಜಾಗದಲ್ಲಿ ಅವರು ಇರಬೇಕು. ತುಂಬಾ ಈ ತರ ಗಲಿಬಿಲಿ ಇರುವಂತ ಜಾಗದಲ್ಲಿ ಮಗುನ ಕರ್ಕೊಂಡು ಹೋಗ್ಬೇಡಿ. ಇದು ಅವ್ರದ್ದು ಲೈಫ್ ಲಾಂಗ್ ಅವ್ರು ಸಫರ್ ಮಾಡುವಂತ ಸಿಚುಯೇಷನ್. ಪ್ಲೀಸ್ ಇದನ್ನ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು. ಆದಷ್ಟು ಶೇರ್ ಮಾಡಿ.